ಇನರ್ಷಿಯಾ ಉಪಯೋಗಿಸ್ಕೊಂಡು ಇಲ್ಲೊಂದು ಮ್ಯಾಜಿಕ್ ಟ್ರಿಕ್ ಮಾಡೋಣ. ಇದಕ್ಕೋಸ್ಕರ ಏನು ಬೇಕು ಅಂತ ಹೇಳಿದ್ರೆ, ಯಾವುದನ್ನ ತೂಕ ಇರುವಂಥ ಒಂದು ವಸ್ತು ಮತ್ತು ಒಂದಷ್ಟು ದಾರ, ಆಯಿತಾ? ಈ ಥರ ಅದನ್ನು ಎಲ್ಲ ಸೆಟಪ್ ಮಾಡಿ, ಈ ಕಡೆ ಕಟ್ಟಿ ಈ ಕಡೆ ಕಟ್ಟಿ, ಮತ್ತು ಅದನ್ನು ಕರೆದು ಕೇಳಿ. ನಾನು ಇವಾಗ ಕೆಳಗಿಂದ ಎಳಿತೀನಿ, ಯಾವ ಭಾಗ ಕಿತ್ತೋಗುತ್ತೆ, ಮೇಲಿನ ಭಾಗನೋ ಕೆಳಗಿನ ಭಾಗನೋ ಅಂತ ಹೇಳಿ. ಅವ್ರು ಮೇಲಿಂದು ಅಂತ ಹೇಳಿದ್ರೆ ನಾವು ಕೆಳಗೆ ಕಟ್ಟೋವಂಗೆ ಮಾಡ್ಕೊಬೋದು, ಕೆಳಗಿಂದು ಅಂತ ಹೇಳಿದ್ರೆ ನಾವು ಮೇಲೆ ಕಟ್ಟೋವಂಗೆ ಮಾಡ್ಕೊಬೋದು, ಆಯಿತಾ? ಹೇಗದು ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ. ಇಲ್ಲಿ ನಾನು ಈ ಭಾಗ ಕಟ್ಟೋವಂಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ವಿಡಿಯೋ ನೋಡಿ. ಮತ್ತು ಇದೇ ತೂಕ, ಅಂಥದೇ ದಾರ, ಇಲ್ಲಿ ನಾನು ಮೇಲಿನ ಭಾಗ ಕಟ್ಟೋವಂಗೆ ಮಾಡ್ಕೊತೀನಿ. ಅದು ಕಿತ್ತೋಗುತ್ತೆ ಇವಾಗ. ಅದು ಹೇಗೆ ಮಾಡಿದೆ ಏನಂತ ಹೇಳಿದ್ರೆ, ಇಟ್ಸ್ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ರೆಸ್ಟ್. ಇಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಈ ಭಾಗ ಇದೆಯಲ್ಲ, ಇದು ರೆಸ್ಟಲ್ಲಿದೆ, ಈ ತೂಕ ರೆಸ್ಟಲ್ಲಿರುತ್ತೆ. ನಾವು ಸಡನ್ನಾಗಿ ಎಳೆದಾಗ ಇಲ್ಲಿ ಏನಾಗ್ತದೆ, ಇಲ್ಲಿ ಸಡನ್ನಾಗಿ ಎಳಿತಿದ್ದೀವಿ, ಇಲ್ಲಿ ನಿಧಾನಕ್ಕೆ ಎಳಿತಾ ಇದ್ದೀವಿ ಅಲ್ವಾ? ಆ ವ್ಯತ್ಯಾಸ ನೋಡ್ಕೊಬೇಕು, ಅದೇ ಮುಖ್ಯ. ಸಡನ್ನಾಗಿ ಎಳೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಭಾಗ ರೆಸ್ಟಲ್ಲಿ ಇರೋದಕ್ಕೆ ಇಷ್ಟಪಡುತ್ತೆ ಅಲ್ಲ, ಇದರಲ್ಲೂ ಅಷ್ಟೇನೆ. ಏನಂತ ಹೇಳಿದ್ರೆ, ಸಡನ್ನಾಗಿ ಎಳೆದಾಗ ಇದು ರೆಸ್ಟಲ್ಲಿದೆ, ಹಾಗಾಗಿ ಇದು ಸ್ವಲ್ಪ ರೆಸಿಸ್ಟೆನ್ಸ್ ಕೊಡುತ್ತೆ, ಆಯಿತಾ? ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪೂರ ಸಡನ್ನಾಗಿ ಎಳೆಯೋವಂಥ ಫೋರ್ಸು ಇದ್ರ ಮೇಲೆ ಬೀಳುತ್ತೆ, ಅವಾಗಿದು ಈ ಭಾಗ ಕಟ್ಟಾಗುತ್ತೆ, ಇದು ಕಿತ್ತೋಗುತ್ತೆ. ಅದೇ ನಾನು ನಿಧಾನಕ್ಕೆ ಎಳೆದಾಗ ಈ ದಾರದ ಮೇಲೆ ನಾವು ಎಳಿತಾ ಇರೋವಂಥ ಫೋರ್ಸು ಮತ್ತು ಈ ತೂಕ, ಇದನ್ನು ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಅಲ್ವಾ? ಇಲ್ಲೇನಾಯ್ತು ಅಂದರೆ ಇಟ್ಸ್ ಅಟ್ ರೆಸ್ಟ್. ನಾವು ನಿಧಾನಕ್ಕೆ ಎಳೆದಾಗ ಇದನ್ನು ಕೂಡ ಕೆಳಗೆ ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಇದ್ರ ಮೇಲೆ ಎರಡು ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ. ಒಂದು ನಾವು ಎಳಿತಾ ಇರೋಂಥ ಫೋರ್ಸು, ಮತ್ತೊಂದು ದ ವೆಯ್ಟ್ ಆಫ್ ದ ಮಾಸ್, ವೆಯ್ಟ್ ಆಫ್ ದಿಸ್ ಬ್ಲಾಕ್ ಹಾಗೆ ಕರಿತೀನಿ. ಇವೆರಡು ಫೋರ್ಸ್ ಆ್ಯಡ್ ಆಗಿ ಇದ್ರ ಮೇಲೆ ಹೊಡೆತ ಜಾಸ್ತಿ ಬೀಳುತ್ತೆ, ಹಾಗಾಗಿ ಅದು ಕಿತ್ತೋಗುತ್ತೆ. ಸರಿನಾ? ಇದೇ ನಿಮ್ಮ ಟ್ರಿಕ್. ಇದೊಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ, ಸಡನ್ನಾಗಿ ಎಳೆಯೋದನ್ನ. ಇದು ನಿಧಾನಕ್ಕೆ ಎಳೆದಾಗ ಇದು ಕಟ್ಟಾಗುತ್ತೆ ಕಣ್ರೋ, ಅದೇನು ತೊಂದರೆ ಇಲ್ಲ. ಮೇಲಿನ ಭಾಗ ಕಿತ್ತೋಗುತ್ತೆ ಬೇಗ. ಈ ಸಡನ್ನಾಗಿ ಎಳೆಯೋದಿರುತ್ತಲ್ಲ, ಅದು ಸ್ವಲ್ಪ ಅಭ್ಯಾಸ ಮಾಡ್ಕೊಬೇಕು. ಅಭ್ಯಾಸ ಮಾಡಿ ಟ್ರೈ ಮಾಡಿ.